ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧ ಭೀಕರತೆ ಪಡೆದುಕೊಳ್ತಾ ಇದೆ ಕ್ಷಣ ಕ್ಷಣಕ್ಕೂ. ಇದರ ಮಧ್ಯದಲ್ಲಿ ಅಮೆರಿಕ ಕೂಡ ತನ್ನ ದಾಳಿಯನ್ನ ಮುಂದುವರಿಸ್ತಾ ಇದೆ. ಹಾಗಾಗಿ 3 ರಾಷ್ಟ್ರಗಳಿಗೆ ಸೀಮಿತ ಆಗಿದ್ದ ಯುದ್ಧದ ಕಾರ್ಮೋಡ ಈಗ ಹಲವು ರಾಷ್ಟ್ರಗಳಿಗೂ ಕೂಡ ಅದು ವ್ಯಾಪಿಸ್ತಾ ಇದೆ. ತೀವ್ರ ಸ್ವರೂಪ ಪಡೆದುಕೊಳ್ತಾ ಇದೆ. ದಿನೇ ದಿನೇ ಇರಾನ್ ಮತ್ತು ಇಸ್ರೇಲ್ ಯುದ್ಧ ನಿಲ್ಲುತ್ತಲೇ ಇಲ್ಲ. ರಣಭೀಕರ ಮಿಸೈಲ್ಗಳ ದಾಳಿ, ಇದರಲ್ಲಿ ನಾಗರಿಕರು ಮೃತಪಟ್ಟಿದ್ದಾರೆ. ಸಾಮಾನ್ಯ ಜನ. ದುಬೈ ಮೇಲೆ ಮತ್ತೆ ಬಡಿದಪ್ಪಳಿಸಿದೆಯಂತೆ ಅಮೆರಿಕದ ಕ್ಷಿಪಣಿ. ಅಮೆರಿಕದ ರಾಯಭಾರ ಕಚೇರಿ ಮೇಲೆ ಮಿಸೈಲ್ ಅಟ್ಯಾಕ್ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಇದರ ಜೊತೆಗೆ ಕಚೇರಿಯಲ್ಲಿದ್ದ ಎಲ್ಲಾ ಅಧಿಕಾರಿಗಳು ಕೂಡ ರಕ್ಷಣೆ ಮಾಡಿಕೊಂಡಿದ್ದಾರಂತೆ. ಅಂದ್ರೆ ರಕ್ಷಣೆ ಆಗಿದೆ ಅಧಿಕಾರಿಗಳು. ದಾಳಿ ಬಗ್ಗೆ ಅಮೆರಿಕನೇ ಒಂದು ಸ್ಪಷ್ಟ ಮಾಹಿತಿ ಕೊಡ್ತಾ ಇದೆ. ಯಾವುದೇ ಹಾನಿಯಾಗಿಲ್ಲ ಅಂತ ಅಮೆರಿಕ ಸೇನೆ ಹೇಳ್ಕೊಳ್ತಾ ಇದೆಯಂತೆ. ಇತ್ತ ತೆಹರಾನ್ ಏರ್ಪೋರ್ಟ್ ಮೇಲೆ ಮತ್ತೆ ಮಿಸೈಲ್ ಅಟ್ಯಾಕ್ ಆಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಅಲ್ಲಿಗೆ ತೀವ್ರ ಸ್ವರೂಪ ಪಡೆದುಕೊಳ್ತಾ ಇದೆ ಇರಾನ್ ಮತ್ತು ಇಸ್ರೇಲ್ ಯುದ್ಧ. ಸಹಜವಾಗಿ ಇಷ್ಟು ದಿನಗಳಾದ ಬಳಿಕ ಒಂದು ಶಾಂತಿ ಒಪ್ಪಂದ, ಕದನ ವಿರಾಮ ಈ ರೀತಿ ಘೋಷಣೆ ಆಗ್ತಾ ಇತ್ತು ಪ್ರತಿ ಸಲ. ಬಟ್ ಈ ಬಾರಿ ಪರಿಸ್ಥಿತಿ ಹಂಗಿಲ್ಲ. ಯಾವುದೇ ಕಾರಣಕ್ಕೂ ಯುದ್ಧ ನಿಲ್ಲಿಸಲ್ಲ ಅಂತ ಇರಾನ್ ಕೂಡ ಹೇಳ್ತಾ ಇದೆ. ಅಮೆರಿಕ ಕೂಡ ಇರಾನ್ನ ಕಥೆಯನ್ನ ಮುಗಿಸೋ ತನಕ ಕೂಡ ನಮ್ಮ ಯುದ್ಧವನ್ನ ಮುಂದುವರಿಸ್ತೀವಿ ಅಂತ ಕೂಡ ಘೋಷಣೆ ಮಾಡ್ಕೊಂಡಿರೋದ್ರಿಂದ ಮೋಸ್ಟ್ಲಿ ಇದು ಈ ಕ್ಷಣಕ್ಕೆ ಅಥವಾ ಇವತ್ತೇ ನಿಲ್ಲುತ್ತೆ ಅನ್ನೋ ಮಾತುಗಳು ಕೇಳೋದಕ್ಕೆ ಸಿಗ್ತಾ ಇಲ್ಲ ಅಂತ. ಹಾಗಾಗಿ ಇನ್ನಷ್ಟು ದಿನಗಳ ಕಾಲ ಇದೇ ರೀತಿಯ ಪರಿಸ್ಥಿತಿ ಮುಂದುವರೆದ್ರೆ ಅಲ್ಲಿರುವಂತಹ ನಾಗರಿಕರ ಪರಿಸ್ಥಿತಿ ಏನು, ಇದು ಕೂಡ ಪ್ರಶ್ನೆ ಇದೆ. ಮತ್ತೊಂದು ಅಪ್ಡೇಟ್ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಕೊನೆಗೂ ಇರಾನ್ ಸುಪ್ರೀಂ ನಾಯಕನ ಆಯ್ಕೆ ಆಗಿದೆ. ಖಮೇನಿ ಬಳಿಕ ಯಾರು 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 ಅನ್ನೋದ್ರ ಬಗ್ಗೆ ಚರ್ಚೆಗಳಾಗ್ತಾ ಇತ್ತು. ಖಮೇನಿ ಹಿರಿಯ ಪುತ್ರನಿಗೆ ಇರಾನ್ ಸರ್ವಾಧಿಕಾರ ಪಟ್ಟ ಕಟ್ಟಲಾಗಿದೆಯಂತೆ. ಇರಾನ್ ಸಂಸತ್ ನಾಯಕರಿಂದ 56 ವರ್ಷದ ಮೊಮ್ತಾಬ್ ಆಯ್ಕೆ ಅನ್ನೋದನ್ನ ಪ್ರಕಟ ಮಾಡಿದ್ದಾರೆ ಅನ್ನೋದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಖಮೇನಿ ಉತ್ತರಾಧಿಕಾರಿಯಾಗಿ 2ನೇ ಹಾಗೂ ಹಿರಿಯ ಪುತ್ರನನ್ನ ಆಯ್ಕೆ ಮಾಡಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಅಲ್ಲಿಗೆ ಇರಾನ್ನ ಆಡಳಿತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ವೋಚ್ಚ ನಾಯಕ ಅಯಾತುಲ್ಲಾ ಅಲಿ ಖಮೇನಿ ಅವರ ಹತ್ಯೆಯ ಬಳಿಕ ಯಾರು ಅನ್ನೋದ್ರ ಬಗ್ಗೆ ಚರ್ಚೆಗಳಿತ್ತು. ಯಾಕಂದ್ರೆ ಪುತ್ರನಿಗೂ ಪಟ್ಟ ಕಟ್ಟೋದಕ್ಕೆ ಒಂದಷ್ಟು ವಿರೋಧಗಳು ಇತ್ತು ಅಂತ. ಅದನ್ನ ಮೀರಿಯೂ ಕೂಡ ಈಗ ಖಮೇನಿ ಪುತ್ರನಿಗೆ ಪಟ್ಟ ಕಟ್ಟಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಮೊದಲ ಪುತ್ರ ಮೊಮ್ತಾಬ್ 56 ವರ್ಷ, ಆತನನ್ನ ಸರ್ವಾಧಿಕಾರಿ ಅಂತ ಘೋಷಣೆ ಮಾಡಲಾಯಿತು, ಆಯ್ಕೆ ಕೂಡ ಮಾಡಲಾಗಿದೆ. ಅದರ ಜೊತೆಗೆ ಖಮೇನಿ ಉತ್ತರಾಧಿಕಾರಿಯಾಗಿ 2ನೇ ಹಾಗೂ ಹಿರಿಯ ಪುತ್ರನನ್ನ ಈಗ ಆಯ್ಕೆ ಮಾಡಲಾಗಿದೆ ಅನ್ನೋದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಅಲ್ಲಿಗೆ ಖಮೇನಿ ಅವರ ಪುತ್ರ ಆಡಳಿತ ನಡೆಸ್ತಾರೆ ಅಂತ ಅಂದ್ರೆ ಖಮೇನಿ ಯಾವ ರೀತಿ ಕಾನೂನು ಆ ನೆಲದಲ್ಲಿ ಯಾವ ರೀತಿಯ ನಿಯಮಗಳನ್ನ ಜಾರಿ ಮಾಡಿದ್ರೋ ಮೋಸ್ಟ್ಲಿ ಅದೆಲ್ಲವೂ ಕೂಡ ಮತ್ತೆ ಒನ್ಸ್ಗೆ ಮುಂದುವರಿಯುವ ಸಾಧ್ಯತೆಗಳು ಇದೆ. ಹಂಗಾಗಿ ಅಲ್ಲಿನ ಜನ ದಂಗೆ ಹೇಳ್ತಾರ ಅಥವಾ ಒಪ್ಕೊಳ್ತಾರ, ಸದ್ಯ ಶಾಂತ ರೀತಿಗೆ ಮರಳಿದ್ರೆ ಸಾಕು ಅನ್ನುವಂಥ ಮನಸ್ಥಿತಿಯಲ್ಲಿದ್ದಾರಾ ಇರಾನ್ನ ನಾಗರಿಕರು, ಇದೆಲ್ಲವೂ ಕೂಡ ಪ್ರಶ್ನೆ ಇದೆ. ಯಾಕಂದ್ರೆ ಅಮೆರಿಕಾನೇ ಹೇಳ್ಕೊಡ್ತಾ ಇತ್ತು ಖಮೇನಿ ಹತ್ಯೆ ಬಳಿಕ ಖುಷಿ ಪಡ್ತಾ ಇದ್ದೀರಿ, ಹಾಗಾಗಿ ನೀವೆಲ್ಲ ಈಗ ದಂಗೆ ಹೇಳ್ಬೇಕು ಒಳಗಡೆಯಿಂದ ಅಂತ. ಜನ ದಂಗೆ ಹೇಳ್ತಾರ ಇರಾನ್ನಲ್ಲಿ, ಇದು ಪ್ರಶ್ನೆ. ಅಮೆರಿಕದ ಮತ್ತೊಂದು F-15 ಫೈಟರ್ ಜೆಟ್ ಪತನ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. F-15 ಜೆಟ್ ಹೊಡೆದುರುಳಿಸಿದೆಯಂತೆ ಇರಾನ್ನ ಕ್ಷಿಪಣಿ. ಫೈಟರ್ ಜೆಟ್ ನಾಶದ ಬಗ್ಗೆ ಮಾಹಿತಿಯನ್ನ ಇರಾನ್ನೇ ಕೊಟ್ಟಿದೆ. ಈ ತನಕ 650 ಅಮೆರಿಕ ಸೈನಿಕರ ಹತ್ಯೆಯಾಗಿದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದು, ದಾಳಿ ವೇಳೆ ಹಲವರಿಗೆ ಗಾಯವಾಗಿದೆ ಅಂತ ಇರಾನ್ನ IRGC ಮಾಹಿತಿ ಕೊಡ್ತಾ ಇದೆ. ಬಟ್ ಅಮೆರಿಕದ ಕಡೆಯಿಂದ ಇನ್ನು ಯಾವುದೇ ಕ್ಲಾರಿಟಿ ಇಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. 650 ಅಮೆರಿಕ ಸೈನಿಕರ ಹತ್ಯೆ ಜೊತೆಗೆ ಹಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಫೈಟರ್ ಜೆಟ್ ಅನ್ನ ಕೂಡ ನಾವು ಹೊಡೆದುರುಳಿಸಿದ್ದೀವಿ ಅನ್ನೋದ್ರ ಬಗ್ಗೆ ಇರಾನ್ನ IRGC ಮಾಹಿತಿ ಕೊಟ್ಟಿದ್ದು. ಅಮೆರಿಕ ಕಡೆಯಿಂದ ಇಲ್ಲಿ ತನಕ ಕ್ಲಾರಿಟಿ ಇಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಬಟ್ ಒನ್ಸ್ ಅಗೇನ್ ತನ್ನ ಕ್ಷಿಪಣಿಗಳ ಮೂಲಕ ಇರಾನ್ ತನ್ನನ್ನ ತಾನು ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ. ಅದರ ಜೊತೆಗೆ ಪ್ರತಿಕಾರವನ್ನ ತೀರಿಸಿಕೊಳ್ಳೋದಕ್ಕೂ ಕೂಡ ಇರಾನ್ನ ಬತ್ತಳಿಕೆಯಲ್ಲಿರುವಂತಹ ಕ್ಷಿಪಣಿಗಳಿಂದ ಮಾತ್ರ ಸಾಧ್ಯ ಆಗ್ತಾ ಇದೆ ಅಂತ. ಸೊ ಕ್ಷಿಪಣಿಗಳನ್ನ ಇಟ್ಕೊಂಡು ಯುದ್ಧ ಮುಂದುವರಿಸ್ತೀನಿ, ಎಷ್ಟು ದಿನಗಳಾದ್ರೂ ಕೂಡ ಪರವಾಗಿಲ್ಲ, ಖಮೇನಿ ಹತ್ಯೆಗೆ ಪ್ರತಿಕಾರ ತೀರಿಸಿಕೊಳ್ತೀನಿ ಅಂತ ಇರಾನ್ ಹೊರಟಿದೆ. ಅದು ಸಾಧ್ಯನಾ ಅನ್ನೋದು ಪ್ರಶ್ನೆ.